ಸಚಿವ ಸಂತೋಷ್ ಲಾಡ್ ಅವರೇ ಹಳ್ಳಾವರ ಉಪ ತಹಶೀಲ್ದಾರ್ ಕಟ್ಟಡದ ವ್ಯಾಪ್ತಿಯಲ್ಲಿ ಬಿಯರ್ ಬಾಟ್ಲಿಗಳ ದರ್ಬಾರ್ ನೋಡ್ರಿ. ಹೌದು, ಧಾರವಾಡ ಜಿಲ್ಲೆ ಹಳ್ಳಾವರ ಪಟ್ಟಣದ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಉಪ ತಹಶೀಲ್ದಾರ್ ಕಚೇರಿ ಆವರಣ ಹಾಗೂ ಸುತ್ತಮುತ್ತಲಿನಲ್ಲಿ ಖಾಲಿ ಕುಡಿದು ಬಿಸಾಡಿದ ಬೀರ್ ಬಾಟಲ್ಗಳ ದರ್ಬಾರ್ ತುಂಬಾನೇ ಜಾಸ್ತಿಯಾಗಿದೆ. ರಾತ್ರಿ ವೇಳೆ ಕುಡುಕರ ಹಾಟ್ ಪ್ಲೇಸ್ ಆಗಿ ಮಾರ್ಪಟ್ಟಿದೆ. ಇನ್ನು ಇಲ್ಲಿಗೆ ದಿನನಿತ್ಯ ವಿವಿಧ ಕೆಲಸಗಳಿಗೆ ಬರುವ ಸಾರ್ವಜನಿಕರು, ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಸೇರಿದಂತೆ ಪ್ರತಿಯೊಬ್ಬರಿಗೂ ತುಂಬಾನೇ ಕಿರಿಕಿರಿಯಾಗುತ್ತಿದೆ. ಇನ್ನೊಂದು ಕಡೆ ಈ ಉಪ ತಹಶೀಲ್ದಾರ್ ಕಚೇರಿ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿದ್ದು ಉದ್ಘಾಟನೆ ಭಾಗ್ಯ ಕಾಣದೆ ಈಗಾಗಲೇ ಕಚೇರಿ ಓಪನ್ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ದುರ್ವಾಸನೆಯೂ ಜಾಸ್ತಿಯಾಗಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದರ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕಂದಾಯ ಇಲಾಖೆಯ ಸಚಿವರ ಆಪ್ತ ಸಹಾಯಕರು ಹಾಗೂ ಹಳ್ಳಾವರ ತಾಲೂಕು ತಹಶೀಲ್ದಾರ್ ಬಸವರಾಜ್ ಬೆಣ್ಣೆ ಶೀರೂರು ಅವರಿಗೆ ಕರೆ ಮಾಡಿ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ. ಒಂದು ನಾಡ ಕಚೇರಿ ಇದೆಯಲ್ಲ, ಅದು ಸ್ಟಾರ್ಟ್ ಆಗಿದೆಯಲ್ಲ, ಸುತ್ತಮುತ್ತ ಆವರಣದಲ್ಲಿ ಬೀರ್ ಬಾಟ್ಲುಗಳ ದರ್ಬಾರ್ ಜಾಸ್ತಿ ಆಗಿದೆ. ಸರಾಯಿ ಬಾಟ್ಲಿಗಳ ಅವಳಿ ಜಾಸ್ತಿ ಆಗಿದೆ. ಹಾಗಾಗಿ ಸುಮ್ಮನೆ ಹೊಸ ಕೇಂದ್ರ ಅಂತ ಸ್ಟಾರ್ಟ್ ಮಾಡಿದ್ರೆ ಸುತ್ತಮುತ್ತ ಆವರಣ ಎಲ್ಲ ಫುಲ್ ಚಟುವಟಿಕೆಗಳ ತಾಣ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಒಂದು ವರದಿ ಮಾಡಿದೆ. ಹಾಗಾಗಿ ತಮ್ಮ ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ದೆ ಸರ್. ಇಲ್ಲ, ಅದು ಇನ್ನೂ ಅಡ್ವಾನ್ಸ್ ತಗೊಂಡಿಲ್ಲ. ಹ್ಯಾಂಡ್ ಓವರ್ ತಗೊಂಡಿಲ್ಲ ಅಂತ ಹೇಳ್ತೀರಾ ಸರ್? ಎಲ್ಲ ಕಾರ್ಯನಿರ್ವಹಣೆ ಮಾಡ್ತಾವ್ರಲ್ಲ ಸರ್? ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ನೀರೆಲ್ಲ ಸೋರಿ ಇಲ್ಲೆಲ್ಲ ಚೀಫ್ ಆಫೀಸ್ ಗ್ರೌಂಡ್ ಎಲ್ಲ ನೀರ್ ನಿಂತಿ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ. ಹಾ ರೀ, ತಾತ್ಕಾಲಿಕವಾಗಿ ನಾವು ಅಲ್ಲಿ ಶಿಫ್ಟ್ ಮಾಡಿದೀವಿ. ಅದು ಇನ್ನೂ ಹ್ಯಾಂಡ್ ಓವರ್ ತಗೊಂಡಿಲ್ಲ. ಅದು ಕೆಲಸ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಹ್ಯಾಂಡ್ ಓವರ್ ತಗೊಂಡಿವಿ. ಸರ್ ಕೆಲಸ ಆಗಿದೆ, ನಾವು ಕಟ್ಟಡ ಸಮಸ್ಯೆ ಹೇಳ್ತಾ ಇಲ್ಲ ಸರ್. ಆ ಕಟ್ಟಡದ ಕಚೇರಿ ಆವರಣದಲ್ಲಿ ಬಹುತೇಕ ಕಡೆ ಮದ್ಯದ ಬಾಟ್ಲುಗಳು ಅವಳಿ ಜಾಸ್ತಿ ಆಗಿದೆ. ಮಾಡ್ತೀವಿ, ಅದೊಂದು ಕಂಪೌಂಡ್ ವಾಲ್ ಹಾಕೊಂಡು. ಹಾ ಸರ್, ಹಾಕೊಂಡು ಸರ್ ಮಾಡ್ತೀವಿ. ಅಲ್ಲ ನೋಡಿ ಸರ್, ಸಾಕಷ್ಟು ಜನಗಳೆಲ್ಲ ಸಿಕ್ಕಾಪಟ್ಟೆ ಇದ್ರು ನೋಡಿ. ಆ ರೀತಿಯಲ್ಲಿ ಆಗ್ಬಿಟ್ರೆ ಒಂದು ಯಾವ ರೀತಿ ಸರ್ ಒಂದು ಸರ್ಕಾರಿ ಹ್ಯಾಂಡ್ ಓವರ್ ತಗೊಂಡಿ ಹ್ಯಾಂಡ್ ಓವರ್ ತೋಟಿನ ವರ್ಕ್ ನಡ್ತಾ ಇದೆ. ಹಿಂದ್ಗಡೆ ಟಾಯ್ಲೆಟ್ ಮಾಡ್ತಾ ಇದ್ದಾರ. ಹಾ ರೀ, ಅದು ಮುಗಿದ ನಂತರ ನಮ್ ಹ್ಯಾಂಡ್ ಓವರ್ ಕೊಡ್ತಾರ. ಹ್ಯಾಂಡ್ ಓವರ್ ತಗೊಂಡ್ ನಂತರ CC ಕ್ಯಾಮ್ರಾ ಕೂಡಿಸ್ತೀವಿ, ಕಂಪೌಂಡ್ ವಾಲ್ ಹಾಕಿರ್ತೀವಿ. ನೋಡಿ ಸರ್ ದಯವಿಟ್ಟು, ಯಾಕಪ್ಪ ಅಂತಂದ್ರೆ ಬರೀ ಅಟ್ಲೀಸ್ಟ್ ಆ ಬೀರ್ ಬಾಟ್ಲಿಗಳು ಅವಳಿನ ತಪ್ಪಿಸಿ ಸರ್ ಪ್ಲೀಸ್. ಇಲ್ಲ ಮಾಡ್ತೀವಿ, ಅದು ಇನ್ನ ವರ್ಕ್. ಇಲ್ಲಿ ಪಟ್ಟಣ ಪಂಚಾಯತಿ ಗ್ರೌಂಡ್ ಅಲ್ಲಿ ನೀರ್ ನಿಂತಿ ಜನಕ್ಕ ಬರ್ಲಕ್ಕ ಹೊಲಕ್ಕ ಅನಾನುಕೂಲ ಆಗ್ತಾ ಇತ್ತು. ಟೆಂಪರರಿ ಶಿಫ್ಟ್ ಮಾಡಿದ್ವಿ ನಾವು. ಅಲ್ಲಿ ಶಿಫ್ಟ್ ಮಾಡಿದೀರಾ? ಓಕೆ, ಅಲ್ಲೆಲ್ಲ ಕಂಪ್ಯೂಟರ್ ಎಲ್ಲ ಇದ್ ಮಾಡಿದ್ದಾರೆ. ಆಲ್ರೆಡಿ ವಿಎಗಳು ಕೆಲಸ ಮಾಡ್ತಾ ಹೋಗ್ತಾರಲ್ಲ ಸೆಕೆಂಡ್ರಿ. ನಾನು ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಸರ್, ಬಟ್ ಅಲ್ಲಿರ್ತಕ್ಕಂತ ಏನೋ ಪರಿಸ್ಥಿತಿ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ಈ ರೀತಿ ಏನು ಆ ತಹಶೀಲ್ದಾರ್ ಅವರು ಮತ್ತೆ AC ಅವರು DC ಅವರು ದಯವಿಟ್ಟು ಈ ರೀತಿ ಅವ್ಯವಸ್ಥೆ ಹೋಗ್ಬೇಕು. ಬರೀ ಬೀರ್ ಬಾಟ್ಗಳ ದರ್ಬಾರ್ ಜಾಸ್ತಿ ಆಗಿದೆ ಇಲ್ಲಿ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬೀರ್ ಬಾಟ್ಲ್ಗಳೇ ಈ ಒಂದು ಕಚೇರಿ ಆವರಣದಲ್ಲಿ ಇರೋದ್ರಿಂದ ಯಾವ ರೀತಿ ಜನಸಾಮಾನ್ಯರಿಗೆ ಯಾವ ರೀತಿ, ಯಾಕಪ್ಪ ಅಂದ್ರೆ ಒಂದು ಸರ್ಕಾರಿ ಕಚೇರಿ ಆವರಣ ಇರ್ಬೋದು, ಕಟ್ಟಡ ಇರ್ಬೋದು, ಜನಸಾಮಾನ್ಯರಿಗೆ ಮಾದರಿ ಇರ್ಬೇಕು, ಒಂದು ಒಳ್ಳೆ ಸಂದೇಶ ಹೋಗ್ಬೇಕು. ಆದ್ರೆ ಇಲ್ಲಿ ಬರೀ ಬೀರ್ ಬಾಟ್ಲುಗಳಿಗೆ ಸ್ವಾಗತ ಮಾಡ್ತಾವ್ರಲ್ಲ, ಯಾವ ರೀತಿ ಅಂತಕ್ಕಂಥದ್ದೇ. ತಹಶೀಲ್ದಾರು ಉಪ ತಹಶೀಲ್ದಾರು ಡೈಲಿ ಕಚೇರಿಗೆ ಬರ್ತಾರಲ್ಲ, ಇಲ್ಲಿ ಏನ್ ಮಾಡ್ತಾವ್ರು, ಏನಾಗಿದೆ ದಾಡಿ ನಿಮ್ಗೆ? ವಿಶೇಷವಾಗಿ ನೋಡಿ, ಈ ಹಳ್ಳವರ ಒಂದ್ ರೀತಿ ನಾಡ ಕಚೇರಿ ಇದ್ರಲ್ಲಿ ಉಪ ತಹಶೀಲ್ದಾರ ಕಚೇರಿ ಅಂತ ಮೇಲ್ನೋಟಕ್ಕೆ ಹೆಸರಿದೆ. ಬರೀ ಬೀರ್ ಬಾಟ್ಲುಗಳ ಇದಾವಲ್ಲ, ಏನ್ರಿ, ಏನ್ ಜವಾಬ್ದಾರಿ? ಸ್ವಚ್ಛತೆ ಅಂತಕ್ಕಂಥದ್ದೇ ಮರೀಚಿಕೆ ಆಗಿದೆಯಲ್ಲ. ಆಯ್ತಾ, ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದನ್ನ ಇವ್ರ ಮೇಲೆ ತುರ್ತು ಕ್ರಮ ಕೈಗೊಳ್ಬೇಕು. ಮತ್ತೆ ಸಂತೋಷ್ ಲಾಡ್ ಅವರು ಸಹ ಅಷ್ಟೇ, ದಯವಿಟ್ಟು ಗಮನಿಸ್ತಕ್ಕಂಥ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಹೆಸರು ಮಂಜುನಾಥ್ ಬಾಗೇವಾಡಿ ಅಂತ ಹೇಳಿ. ಅವರು ಕುಂಬಾರಕೊಪ್ಪ ವಿಲೇಜ್ ಸರ್. ಹೇಳಿ ಸರ್, ಏನು ಇದು ಉಪ ತಹಶೀಲ್ದಾರ್ ಕಚೇರಿ ಮೇಲ್ನೋಟಕ್ಕೆ ಈ ಆವರಣದೆಲ್ಲ ಬರೀ ಬೀರ್ ಬಾಟ್ಲುಗಳು ದರ್ಬಾರಿ ಜಾಸ್ತಿ ಆಗಿದೆಯಲ್ಲ? ಹೌದು ಸರ್, ಇದು ತಹಶೀಲ್ದಾರ್ ಆಫೀಸ್ ಅಲ್ಲಿ ಈ ತರ ಐತಿ ಅಂದ್ರೆ ಇನ್ನು ಉಳಿದ ಕಡೆ ಯಾವ ತರ ಇರ್ಬೇಕು ನೀವ ಇದನ್ನ ಮಾಡ್ಕೊಂಡ್ಬಿಡ್ರಿ ಸರ್. ಈ ತರ ಎಲ್ಲಾ ಬಹಳ ಇದೆಲ್ಲ ಗಲ್ಲಿ ಎಲ್ಲೂ ರಿಸೆಸ್ ಹೋಗುವಂತ ಈ ಪ್ಲೇಸ್ ಇಲ್ಲ, ಏನು ಇಲ್ಲ. ಅಣ್ಣಾವರ ಅಂದ್ರೆ ಒಂಥರ ಇದಾಗುವಂಗ ಆಗ್ತಾ ಇದೆ. ಇಲ್ಲಿ ನಿಮ್ಮ ಈ ನೋಡಿ, ಇದು ತಹಶೀಲ್ದಾರ್ ಕಚೇರಿ ಆವರಣಗಳಲ್ಲೇ ಇಷ್ಟೊಂದು ಹಿಂಡಾಗಿ ಬಿದ್ದವಲ್ಲ ಬೀರ್ ಬಾಟ್ಲುಗಳು. ಯಾರ್ರೀ ಜವಾಬ್ದಾರಿ? ಸರಾಯಿ ಬಾಟ್ಲಿಗಳೇ ಜಾಸ್ತಿ ಇದಾವೆ. ಹೌದು ಸರ್, ಅದು ಯಾವ ತರ ಇದೆ ಅಧಿಕಾರಿಗಳು ಇದ್ದು ಆಕ್ಚುಲಿ ಇದು ರೀಸೆಂಟ್ಲಿ ಆಗೈತೆ ಸರ್ ಆಫೀಸ್. ಈಗ ರೀಸೆಂಟ್ಲಿ ಆಗಿ ಇಲ್ಲಿ ಆಫೀಸ್ ಆಗೈತಿ. ಇಲ್ಲಿ ಮೊದಲೆಲ್ಲ ಅಲ್ಲೇ ಇತ್ತು, ಈಗ ಆಗೈತಿ. ಇನ್ ಮುಂದೆ ಏನ್ ಕ್ರಮ ವಹಿಸ್ತಾರ ನೋಡ್ಬೇಕು ಸರ್ ತಹಶೀಲ್ದಾರ್ ಅವರು. ಒಟ್ಟಾರೆ ಯಾವಾಗೂ ಇಲ್ಲೇ ಕುಡಿದ್ಬಿಟ್ಟು ಬಿಸಾಕ್ ಹೋಗ್ತಾರೆ. ಮೊದ್ಲಿಂದ ಇಲ್ಲಿ ಇದೇ ಪ್ಲೇಸ್ ರೀ. ಹೌದಾ? ಆ ಪ್ಲೇಸ್ ಅಲ್ಲೇ ಬಂದು ಇದನ್ನ ಹಾಕಿದ್ದಾರೆ ಅಷ್ಟ ಸರ್. ಹೌದು ಸರ್. ಹಾಗಾಗಿ ರಾತ್ರಿ ವೇಳೆ ಕುಡಿದ್ಬಿಟ್ಟು ಬಿಸಾಕ್ ಹೋಗ್ಬಿಡ್ತಾರೆ. ಹೌದು ಸರ್.
ಇನ್ನಾದರೂ ಈ ಹಳ್ಳಾವಾರ ಉಪ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಗಾಳಿ ಬೀರು ಮದ್ಯದ ಬಾಟಲ್ಗಳ ದರ್ಬಾರ್ಗೆ ಮುಕ್ತಿ ಸಿಗುತ್ತದೆ ಎಂದು ಕಾದು ನೋಡಬೇಕಾಗಿದೆ.